ನಮಸ್ಕಾರ ಸ್ನೇಹಿತರೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಥರನೇ ಯೋಚಿಸುವ, ಕಲಿಯುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುವಂತಹ ಒಂದು ಸಾಫ್ಟ್ವೇರ್ ಅಥವಾ ಮೆಷಿನ್ ಅಂತ ಹೇಳ್ಬೋದು. ನೀವು ಡಾಟಾ ಎಂಟ್ರಿ ಜಾಬ್ ಅಥವಾ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರೆ ಈ ಕೆಲಸವನ್ನು ಆಲ್ರೆಡಿ AI ಇವಾಗ ನಿಮ್ಗಿಂತ ಸ್ಪೀಡಾಗಿ ಮಾಡ್ತಾ ಇದೆ. ಹಾಗಾದರೆ ಎಲ್ಲ ಕೆಲಸವನ್ನು ರೀಪ್ಲೇಸ್ ಮಾಡ್ತಾ ಅಂತ ಕೇಳೋದಾದ್ರೆ ಇಲ್ಲ, ಎಲ್ಲ ಕೆಲಸವನ್ನು ರೀಪ್ಲೇಸ್ ಮಾಡಿಲ್ಲ. ಇಂಡಿಯಾದಲ್ಲಿ ಸ್ವಲ್ಪ ಸದ್ಯದ ಮಟ್ಟಿಗೆ ಸೇಫೆಸ್ಟ್ ಜಾಬ್ಸ್ ಅಂತ ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ಸ್ ಆಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್, ನರ್ಸ್, ಎಲೆಕ್ಟ್ರಿಷಿಯನ್, ಪ್ಲಂಬರ್ಸ್, ಪೊಲೀಸ್, ಆರ್ಮಿ ಮತ್ತು ಟೀಚರ್ಸ್ ಆಗಿರ್ಬೋದು. ಯಾಕೆ ಅಂತ ಹೇಳಿದರೆ ಎಐಗೆ ಎಮೋಷನ್ಸ್ ಇಲ್ಲ, ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ. ಮೈಕ್ರೋಸಾಫ್ಟ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುಸ್ತಫಾ ಸುಲೇಮಾನ್ ಅವರು ಮುಂದಿನ 12ರಿಂದ 18 ತಿಂಗಳಲ್ಲಿ ಬಹುತೇಕ ವೈಟ್ ಕಾಲರ್ ಕೆಲಸಗಳನ್ನ ಬದಲಾಯಿಸ್ಬೋದು ಅಂತ ಹೇಳಿದ್ದಾರೆ. ಹಾಗಾದರೆ ವೈಟ್ ಕಾಲರ್ ಕೆಲಸ ಅಂದರೆ ಏನು? ಆಫೀಸ್ ಜಾಬ್ ಪೀಪಲ್, ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಬ್ಯಾಂಕ್ ಎಂಪ್ಲಾಯೀಸ್ ಆಗಿರ್ಬೋದು, ಕೋಆಪರೇಟ್ ಆಫೀಸ್ ವರ್ಕರ್ಸ್ ಆಗಿರ್ಬೋದು. ಇವರೆಲ್ಲ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅದ್ರ ಅಪೋಸಿಟ್ ವರ್ಡ್ ಒಂದು ನಾನು ಇನ್ಫಾರ್ಮೇಷನ್ ಕೊಡ್ತೇನೆ ನಿಮಗೆ. ಬ್ಲೂ ಕಾಲರ್ ಅಂತ ಹೇಳಿದರೆ ಫಿಸಿಕಲ್ ಕೆಲಸ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕ್, ಫ್ಯಾಕ್ಟ್ರಿ ವರ್ಕರ್ಸ್ ಎಲ್ಲ ಬ್ಲೂ ಕಾಲರ್ ಅಂಡರಲ್ಲಿ ಬರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅಮೆಝಾನ್ ಕೂಡ ರೀಪ್ಲೇಸ್ ಮಾಡ್ತಾ ಇದೆ. ವೇರ್ ಹೌಸ್ನಲ್ಲಿ ಮೊದಲು ಜನರು ಬಾಕ್ಸ್ ತೆಗೆದು ಪ್ಯಾಕ್ ಮಾಡ್ತಾ ಇದ್ರು, ಈಗ ರೋಬೋಟ್ಸ್ ಆಟೋಮ್ಯಾಟಿಕಲಿ ಪ್ಯಾಕ್ ಮಾಡ್ತಿದೆ. ಮತ್ತು ಇನ್ನೊಂದು ಕಸ್ಟಮರ್ ಸರ್ವಿಸ್ ಆಗಿರ್ಬೋದು, ಇಲ್ಲಿ ಮೊದಲು ಸ್ಟಾಫ್ ಕಾಲ್ ಅಟೆಂಡ್ ಮಾಡ್ತಾ ಇದ್ರು, ಈಗ AI ಚಾಟ್ ಬೋಟ್ ರೀಪ್ಲೇ ಕೊಡ್ತಿದೆ. 2033ರಲ್ಲಿ 6 ಲಕ್ಷ US ವರ್ಕರ್ನ ರೋಬೋಟ್ ರೀಪ್ಲೇಸ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಜಾಬ್ ಸ್ವಲ್ಪ ಡೇಂಜರ್ ಝೋನಲ್ಲಿ ಇರುವುದು ಅಂತ ಹೇಳಿದರೆ ರಿಪಿಟೇಟಿವ್ ಆಫೀಸ್ ಜಾಬ್ಸ್ ಆಗಿರ್ಬೋದು, ಬೇಸಿಕ್ ಕಸ್ಟಮರ್ ಸಪೋರ್ಟ್ಸ್ ಆಗಿರ್ಬೋದು, ಸಿಂಪಲ್ ಅಕೌಂಟಿಂಗ್ ಆಗಿರ್ಬೋದು, ಮತ್ತು ರುಟೀನ್ ಫ್ಯಾಕ್ಟ್ರಿ ಜಾಬ್ಸ್ ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ AI ಟಯರ್ಡ್ ಆಗೋದಿಲ್ಲ, ಸ್ಯಾಲ್ರಿ ಕೂಡ ಕೇಳಲ್ಲ, 24 ಅವರ್ ಕೆಲಸ ಮಾಡ್ತದೆ. ಸೊ ಅದರಿಂದ ಇಂಥ ಕೆಲಸಗಳನ್ನ ರೀಪ್ಲೇಸ್ ಮಾಡುವಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕಾಗಿ ರಿಪಿಟೇಟಿವ್ ಕೆಲಸಗಳ ರಿಸ್ಕ್ನಲ್ಲಿದೆ. AI ಬಳಸೋ ಜನರು ಬಳಸದ ಜನರನ್ನು ಏನು ಮಾಡ್ತಾರೆ, ರೀಪ್ಲೇಸ್ ಮಾಡ್ತಾರೆ. ಸೊ ನ್ಯೂ ಸ್ಕಿಲ್ಸನ್ನು ಕಲೀರಿ, AI ಟೂಲ್ಸ್ನ ಯೂಸ್ ಮಾಡಲಿಕ್ಕೆ ಶುರು ಮಾಡಿ, ಕಮ್ಯುನಿಕೇಷನ್ನ ನೀವು ಇಂಪ್ರೂವ್ ಮಾಡಿಕೊಳ್ಳಿ. ಹಾಗೆ ಫ್ಯೂಚರ್ ಸೇಫ್ ಆಗೋದು ಅಡ್ಯಾಪ್ಟ್ ಆಗೋರಿಗೆ ಭಯ ಪಡಬೇಡಿ, ಬಟ್ ಅಪ್ಗ್ರೇಡ್ ಆಗಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.